to my YouTube channel. Hoping that everyone are doing good and safe. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು ಫ್ರೀ ಆ್ಯಂಡ್ ಸುಮ್ಮನೆ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತೀನಿ ಏನು ಅಂತ ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ ಈ ವಿಡಿಯೋ ಹೆಂಗಾಗುತ್ತೆ ಏನು ಅಂತ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀನಿ ಅಂತ ಕೂಡ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಇಷ್ಟ ಆಯಿತು ಅಂತಂದರೆ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇವಾಗ ತಾನೇ ರೆಡಿ ಆದೆ. ಆ್ಯಂಡ್ ರೆಡಿ ಆಗೋಕ್ಕೆ ಮುಂಚೆ ಏನು ವಿಡಿಯೋ ಮಾಡಲಿಲ್ಲ, ರೆಡಿ ಆದಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ರೆಡಿ ಆಗಿದ್ದೀನಿ. ನೀನಿಲ್ಲ ಒಂದು ತಲೆಗೆ ಒಂದು ಬ್ಯಾಂಡ್ ಹಾಕ್ಕೊಂಡು ವಾಚ್ ಹಾಕ್ಕೊಬೇಕು ಅಷ್ಟೇನೇನಿಲ್ಲ. ಒಂದು ಸಿಂಪಲ್ ಒಂದು ಬ್ಯಾಗ್ ತೊಗೊಂಡು ಹೋಗೋದು. ಬನ್ನಿ ಹೋಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಹೋಗೋಣ ಒಂದು 11 o'clockಗೆ ಅಂತ ಅಂದ್ಕೊಂಡಿದ್ದೆ. ಬಟ್ 11ಗೆ ಹೋಗ್ತಿಲ್ಲ ಇವಾಗ, ಹೋಗಲಿಲ್ಲ. ಏನಕ್ಕಂತಂದರೆ ತುಂಬ ಬಿಸಿಲಿರುತ್ತೆ. ಸೊ ಆ ಬಿಸಿಲನ್ನು ಬೇರೆ ಮಾಡೋಕ್ಕೂ ಆಗೋಲ್ಲ, ನನಗಂತೂ ಹೆವಿ ಶೆಕೆ. ಸೊ ಅದಕ್ಕೇ ಹೋಗೋಕ್ಕೆ ಹೋಗಲಿಲ್ಲ. ಇನ್ನು ನಾನು ಸಣ್ಣ ಇದ್ದೆ, ನನಗೆ ಇಷ್ಟೊಂದು ಶೆಕೆ ಆಗುತ್ತೆ. ಇನ್ನೇನಾದರೂ ನಾನು ಒಂದು ಸ್ವಲ್ಪ ಗುಂಗುಂಡಿದ್ದಿದ್ರೆ ನಾನು ಇನ್ನೆಷ್ಟು ಶೆಕೆ ಆಗ್ತಾಯಿತ್ತೋ ಗೊತ್ತಿಲ್ಲ ನನಗೆ. ಸೊ ಫ್ಯಾನ್ ಇಲ್ದಲ್ಲಂತೂ ಇರೋಕ್ಕೆ ಆಗೋಲ್ಲ ನನಗೆ. ಆ ಥರ ಆಗೋಗ್ಬಿಟ್ಟಿದೆ. ಫ್ಯಾನ್ ಇದ್ರೂ ಆ ಗಾಳಿ ಇರುತ್ತಲ್ವ, ಹೀಟ್ ಅಲ್ವಾ, ಅದು ಒಂದು ಸ್ವಲ್ಪ ಬಿಸಿ ಬಿಸಿ ಫೀಲ್ ಆಗುತ್ತೆ. ಸೊ ಅದನ್ನೂ ಆಗಲ್ಲ, ಏನೂ ಆಗಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅದೇ ಹೇಳ್ದೆ ಅಲ್ವಾ, ಬೆಳಗ್ಗೆ ಹೋಗಬೇಕಿತ್ತು, ಹೋಗಲಿಲ್ಲ. ಇವಾಗ ಒಂದು 3 o'clock ಹೋದರೆ ಆರಾಮಾಗಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಬಿಸಿಲು ಎಲ್ಲ ಕಡಿಮೆ ಆಗಿರುತ್ತೆ. ಒಂದು 5:30 ಹಂಗೆಲ್ಲ ಆಗುವಾಗ ಬಿಸಿಲು ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು ಅಂತ ಅಂದ್ಬಿಟ್ಟು ಇವಾಗ ಓಡ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಇಲ್ಲಿಂದ ಹೋಗೋಕ್ಕೆ ನನಗೆ ಒಂದು 15 kilometers ಇದೆ. ಸೊ 15 kilometers ಅಂದರೆ ಮೋರ್ ದ್ಯಾನ್ 1/2 hour ಬೇಕು ನಮ್ಗೆ ಇಲ್ಲಿಂದ ಹೋಗೋಕ್ಕೆ. ಸೊ ಒಂದು 40 minutes ಆಗ್ಬೋದು ಇನ್ ಕೇಸ್ ಟ್ರಾಫಿಕ್ ಇದ್ದರೆ. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ನಾನು ಹೋಗ್ಬಿಟ್ಟು ಬರೋದು ಅಂತ. ಇವಾಗ ಒಂದು 3:30 ಇಲ್ಲಿಂದ ಬಿಟ್ಟರೆ 4:15 ರೀಚ್ ಆಗಾಗ. ಇಲ್ಲಿಂದ 3:30 ಬಿಟ್ಟರೆ ನಾನು ಒಂದು 4:15 ಅಷ್ಟರಲ್ಲಿ ಹೋಗ್ಬೋದು ಅಂದ್ಕೊತೀನಿ. ಸೊ ಅಲ್ಲಿ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿದು ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಐ ಥಿಂಕ್ ಸೊ ಬೈ ದ ಟೈಮ್ ಐ ಕಮ್ ಬ್ಯಾಕ್ ಟು PG ಇಟ್ ವಿಲ್ ಬಿ 7:30, ಮೋರ್ ದ್ಯಾನ್ 7:30ಗಿಂತ ಜಾಸ್ತಿನೇ ಆಗ್ಬೋದು. ಸೊ ಗೊತ್ತಿಲ್ಲ, ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇನ್ನೂ ಗೊತ್ತಿಲ್ಲ, ಇನ್ನೂ ಬೇಗ ಬಂದರೂ ಬರ್ಬೋದು. ಇನ್ ಕೇಸ್ ಟ್ರಾಫಿಕ್ ಇಲ್ಲ ಅಂದರೆ ನಾನು ಬೇಗ ರೀಚ್ ಆದರೆ ಅಲ್ಲೆಲ್ಲ ಬೇಗ ಮುಗಿಸ್ಕೊಂಡು ಬೇಗ ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ, ಓಡೋಣ ಬನ್ನಿ. ಈ ಶೆಕೆ ಆಗ್ತಾ ಇರೋದ್ರಿಂದ ನನಗೆ ಫ್ರೀ ಹೇರ್ಸ್ ಎಲ್ಲ ಬಿಟ್ಕೊಂಡಂತೂ ಓಡಾಡೋಕ್ಕೆ ನಿಜ ಆಗಲ್ಲ, ಬಸ್ಸಲ್ಲಿ ಬೇರೆ ಟ್ರಾವೆಲ್ ಮಾಡೋದ್ರಿಂದ. ನನ್ನ ಹೇರ್ ಕೂಡ ಲಾಂಗ್ ಇದೆ ಅಲ್ಲ, ಸೊ ಇಟ್ಸ್ ಡಿಫಿಕಲ್ಟ್ ಟು ಮೇಂಟೈನ್ ಫ್ರೀ ಹೇರ್. ಸೊ ಒಂದು ಬ್ಯಾಂಡ್ ಹಾಕ್ಕೊಂಡು ಇವಾಗ ಆಯಿತು, ರೆಡಿ ಆಗಾಯಿತು. ಸ್ಲಿಪ್ಪರ್ ಹಾಕ್ಕೊಂಡು ವಾಚ್ ಹಾಕ್ಕೊಂಡು ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಸೊ ಇವಾಗ ಫೈನಲಿ ಆಲ್ ಸೆಟ್. ಇವಾಗ ಓಡ್ತಾ ಇದ್ದೀನಿ. ಮಾಸ್ಕ್ ತೊಗೊಬೇಕು, ಮಾಸ್ಕ್ ಮತ್ತು ಕಾರ್ಡ್ ತೊಗೊಂಡು ಮತ್ತು ಮಾಸ್ಕ್ ಇಟ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಡಸ್ಟ್ ಅಲ್ವಾ, ಇಲ್ಲ ಡಸ್ಟ್ ಇರುತ್ತಲ್ವ, ಸೊ ಸ್ಕಿನ್ಗೂ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ ಡಸ್ಟ್ ಹೋದೆ ಫೀವರ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಓಡಾಡ್ತೀನಿ. ಆ್ಯಂಡ್ ಸ್ಕಿನ್ ಕೂಡ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ. ಸೊ ಇವಾಗ ಹೊರಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಈ ಮಾಸ್ಕ್ ಹಾಕ್ಕೊಂಡಿದ್ರೆ ಅಂತೂ ಇನ್ನೂ ಹೆವಿ ಶೆಕೆ ಆಗುತ್ತೆ. ಫುಲ್ ಇಲ್ಲೆಲ್ಲ ಸ್ವೆಟ್ಟಾಗಿ ಅದು ರ್ಯಾಷಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಮಾಸ್ಕ್ ಹಾಕ್ಕೊಂಡ್ರೂ ಪ್ರಾಬ್ಲಮ್, ಹಾಕ್ಕೊಂಡಿಲ್ಲ ಅಂದರೂ ಪ್ರಾಬ್ಲಮ್. ಒಂಥರ ಎಲ್ಲ ಶೆಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಾಸ್ಕ್ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಂತಂದರೆ ಮಾಸ್ಕ್ ಇಸ್ ಕಂಪಲ್ಸರಿ. ಸೊ ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಹೋಗೋಣ. ಬಿಕಾಸ್ ಡಸ್ಟ್ ಎಲರ್ಜಿ ಎಲ್ಲ ಆದರೆ ಮತ್ತೆ 1 week ಎಲ್ಲ ಸಫರ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಬೆಟರ್ ಟು ವೇರ್ ಮಾಸ್ಕ್ ಆ್ಯಂಡ್ ಗೋ ಔಟ್. ಕಮ್ ಲೆಟ್ಸ್ ಗೋ. ಸೊ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಇವಾಗ ಹೋಗೋದು. ಬನ್ನಿ ಹೋಗೋಣ. ಸಲ ಹೋಗೋಣ ಅಂತ ಹೇಳ್ತಿದ್ದೀನಿ. ಬಟ್ ಆವಾಗಿನ ಕ್ಲಿಪ್ಪಿಂಗಲ್ಲೂ ಹೋಗೋಣ ಅಂತ ಹೇಳಿದೆ, ಮತ್ತೆ ಇವಾಗಲೂ ಹೇಳ್ತಿದ್ದೀನಿ. ಇವಾಗ ಫೈನಲಿ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಇವಾಗ ಬಸ್ ವೇಟ್ ಮಾಡ್ತಾ ಇದ್ದೀನಿ. ನಾವು ಐ ಗೆಟ್ ಆನ್ ದ ಬಸ್ ಆ್ಯಂಡ್ ಇವಾಗ ಶಾಪ್ ಹುಡ್ಕೊಂಡು ಹೋಗ್ತಿದ್ದೀನಿ. ಇಟ್ಸ್ ಅ ಮಾಲ್.
ಸೊ ಎಲ್ಲ ಶಾಪಿಂಗ್ ಮುಗಿತು. ಇವಾಗ 6 o'clock ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. ಏನೂ ಜಾಸ್ತಿ ಶಾಪ್ ಮಾಡಲಿಲ್ಲ, ಏನಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಇದಿಷ್ಟನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನಾನು 4 ಬಂದಿದ್ದು 6 to 2 hours ಆಲ್ಮೋಸ್ಟ್ ಇಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇವಾಗ ತಾನೇ ಬಂದೆ, ಪಿ ಜಿಗೆ ಬಂದು ರೀಚ್ ಆದೆ. ಇವಾಗ ಟೈಮ್ 7 ಎಕ್ಸಾಕ್ಟ್ 7 ಐ ಥಿಂಕ್. ಸೊ ಲೆಟ್ ಮೀ ಚೆಕ್. ಯಾ, ಸೊ ಇವಾಗ ಎಕ್ಸಾಕ್ಟಾಗಿ 7:10 ಆಗಿದೆ ಟೈಮು. ಸೊ ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಬೇಗನೆ ಬಂದೆ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನೂ ತಿನ್ನಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲೇ ನಿಯರ್ ಬೈ ಬಸ್ ಸ್ಟಾಪ್ ಇದೆ. ಆಮೇಲೆ ಅಲ್ಲಿಂದ ಮತ್ತೆ ಹತ್ತಿದ್ರೆ ಮತ್ತೆ ಇಲ್ಲಿ ಬಂದೆ ಇಳಿಬೇಕು. ಸೊ ಅದಕ್ಕೆ ಇವಾಗ ಬರ್ತಾ ಒಂದು ಜ್ಯೂಸ್ ತೊಗೊಂಡು ಬಂದೆ, ಮಸ್ಕ್ ಮಿಲನ್ ಜ್ಯೂಸ್. ಸೊ ಇವಾಗ ಇದನ್ನು ಕುಡ್ದು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ತೊಗೊಂಡೆ ಏನು ಅಂತ ಕೂಡ ತೋರಿಸ್ತೀನಿ. ಹಾಯ್, ಸೊ ಇವಾಗ ಏನು ತೊಗೊಂಡೆ ಅಂತ ತೋರಿಸ್ತಿದ್ದೀನಿ. ಇಲ್ಲಿದೆ ಬ್ಯಾಗ್. ಏನು ತುಂಬ ಜಾಸ್ತಿ ಶಾಪ್ ಮಾಡಲಿಲ್ಲ. ನನಗೆ ಆ್ಯಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ ಹ್ಯಾಡ್ ಟೋಲ್ಡ್ ಮೀ ಲೈಕ್ ತುಂಬ ಚೆನ್ನಾಗಿದೆ ಅಲ್ಲಿ ಕ್ಲಾತಿಂಗ್ಸ್ ಎಲ್ಲ ತುಂಬ ಕಡಿಮೆ ದುಡ್ಡಿಗೆ ಸಿಗುತ್ತೆ, ತುಂಬ ಚೆನ್ನಾಗಿದೆ ಶಿ ಟೋಲ್ಡ್. ಸೊ ಐ ಲೈಕ್ ಓಕೆ ಒಂದ್ಸಲಿ ನೋಡೋಣ, ತುಂಬ ಚೆನ್ನಾಗಿದೆ ಅಂದೆ ಅಂತಂದರೆ ಹೋದೆ. ಬಟ್ ಚೆನ್ನಾಗಿದೆ, ಏನೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಎಲ್ಲದು ಸೈಜಸ್ ಹೆಂಗೆ ಅಂದರೆ ತುಂಬ ದೊಡ್ಡ ಸೈಜಸ್. ಇಟ್ಸ್ ಲೈಕ್ ಎಸ್ ಸೈಜ್ ಅಂತ ಇದೆ, ಅಲ್ಲಿ ಸ್ಮಾಲ್ ಅಂತ ಇದೆ. ಬಟ್ ಅದು ಸ್ಮಾಲ್ ಥರ ಇಲ್ಲ, ಕೆಲವೊಂದು ಸ್ಮಾಲ್ ಅಂತ ಇದೆ. ಅದು ಎಕ್ಸ್ಟ್ರಾ ಸ್ಮಾಲ್ಗಿಂತ ಡಬಲ್ ಎಕ್ಸ್ ಎಸ್ ಇರುತ್ತಲ್ಲ, ಆ ಥರ ಸೈಜಸ್ಸು ಕೆಲವೊಂದಿದೆ. ವೇರ್ ದ ಮೆನ್ಷನ್ ದಟ್ ಸ್ಮಾಲ್ ರೈಟ್. ಸೊ ಅಲ್ಲಿ ಇನ್ನು ಕೆಲವೊಂದು ಎಮ್ ಅಂತ ಹಾಕಿದ್ದಾರೆ, ಅದು ಡಬಲ್ ಎಕ್ಸ್ಗಿನ್ನ ದೊಡ್ಡದಾಗಿದೆ. ಸೊ ಎಲ್ಲ ಆಲ್ಮೋಸ್ಟ್ ಅಂಥ ಚೆನ್ನಾಗಿರೋ ಟಾಪ್ಸ್ ಎಲ್ಲ ಏನಿರಲಿಲ್ಲ. ಆ್ಯಂಡ್ ಕುರ್ತೀಸ್ ಕೂಡ ಇತ್ತು. ಸೊ ನಾನು ಆ ಗ್ಲಿಮ್ಸಸ್ ಎಲ್ಲದನ್ನು ಅಲ್ಲೇ ನಾನು ಜಾಸ್ತಿ ವೀಡಿಯೋನು ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ. ಸೊ ಜಾಸ್ತಿ ವೀಡಿಯೋಸ್ ಕೂಡ ಮಾಡ್ಕೊಳ್ಲಿಲ್ಲ. ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದೆಲ್ಲದನ್ನು ಆ್ಯಡ್ ಮಾಡಿದ್ದೀನಿ, ನೀವು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ. ಸೊ ಚೆನ್ನಾಗಿತ್ತು ಒಂಥರ, ಬಟ್ ತುಂಬ ಟೈಮ್ ಬೇಕು ಅಲ್ಲಿ ಹುಡ್ಕೋಕ್ಕೆ, ಬಿಕಾಸ್ ನಮ್ಮ ಸೈಜಸ್ಸು ಪರ್ಫೆಕ್ಟಾಗಿ ಸಿಗೋಲ್ಲ. ಆ್ಯಂಡ್ ಅಷ್ಟೊಂದು ಇಷ್ಟ ಆಗಲ್ಲ ಅನ್ಕೋತೀನಿ ಯಾರಿಗೂ. ಹುಡುಕಿ ಅದರಲ್ಲಿ ಮತ್ತೆ ನೀವು ಸೆಗ್ರಿಗೇಟ್ ಮಾಡ್ಕೊಂಡು ಅದರಿಂದ ಎತ್ಕೊಬೇಕು ಅಂತ ಅಂದ್ಕೊಳ್ತೀನಿ, ಬಿಕಾಸ್ ನನಗೇನೋ ಅಷ್ಟೊಂದೆಲ್ಲ ಏನೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಕಮಿಂಗ್ ಟು ಕ್ವಾಲಿಟಿ, ಪ್ರೈಸ್ ಏನೋ ಓಕೆ, ಕೆಲವೊಂದೆಲ್ಲ 90 ರೂಪೀಸ್ ಕಿಡ್ಸ್ ವೇರ್. ಸೊ ಕೆಲವೊಂದೆಲ್ಲ 90 ರೂಪೀಸ್ 70 ರೂಪೀಸ್ಗೆಲ್ಲ ಇದೆ. ಬಟ್ ಕ್ವಾಲಿಟಿ ಇಸ್ ನಾಟ್ ದಟ್ ಮಚ್ ಗ್ರೇಟ್. ಒಂದು ವಾಶ್ಗೆಲ್ಲನೇ ಅದು ಹಾಳಾಗಿ ಹೋಗ್ಬಿಡುತ್ತೆ ಅಂದ್ಕೊಳ್ತೀನಿ, ಬಿಕಾಸ್ ಕಿಡ್ಸ್ ಅಂತಂದರೆ ಅವ್ರಿಗೆ ತುಂಬ ಸಲ ಅವ್ರು ಬೇಗ ಗಲೀಜು ಮಾಡ್ಕೊಳ್ತಾರೆ, ತುಂಬ ಸಲ ಯೂಸ್ ಆಗಬೇಕು. ಸೊ ಕಿಡ್ಸ್ ವೇರ್ ಸೊ 70 ರೂಪೀಸ್ 80 ರೂಪೀಸ್ 50 ರೂಪೀಸ್ ಎಲ್ಲ ಕೊಟ್ಟು ತೊಗೊಂಡು ಒಂದು ಸಲ ಹಾಕೊಂಡು ಎಸೆಯೋಕ್ಕೆ ಸುಮ್ಮನೆ ವೇಸ್ಟ್ ಅಂತ ಅನ್ಸುತ್ತೆ ಅದು. ಸೊ ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಬಟ್ ಇದ್ರಲ್ಲಿ ಓಕೆ ಚೆನ್ನಾಗಿತ್ತು. ಆ್ಯಂಡ್ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಕೂಡ ನಾರ್ಮಲ್ ಪ್ರೈಸ್, ಏನು ಚೀಪ್ ಪ್ರೈಸ್ ಇಲ್ಲ, ನಾರ್ಮಲ್ ರೇಂಜೇ ಇತ್ತು. ಸೊ ಅಂಥದ್ದೆಲ್ಲ ಕೆಲವೊಂದು ಚೆನ್ನಾಗಿತ್ತು. ಆ್ಯಂಡ್ ಅದರಲ್ಲಿ ಕೂಡ ನಾನು 3 ತೊಗೊಂಬಂದಿದ್ದೀನಿ. ಸೊ 3 ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಹೋಗಿದ್ದು ವಸಿಷ್ಠಕ್ಕೆ ಶಾಪ್ ಮಾಡಬೇಕು ಅಂತ ಹೋಗಿದ್ದು, ಬಿಕಾಸ್ ಕಿಡ್ಸ್ ವೇರ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ನನಗೆ, ಕಿಡ್ಸ್ ವೇರ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಸಖತ್ತಾಗಿದೆ ಅಂತ. ಅದಕ್ಕೆ ಹೋದೆ. ಬಟ್ ಕಲೆಕ್ಷನ್ಸೂ ಏನು ಅಷ್ಟೊಂದೆಲ್ಲ ಇರಲಿಲ್ಲ, ಜಾಸ್ತಿ ನನಗೂ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸ್ ಎಲ್ಲದೂ. ಬರೀ ಟೀ ಶರ್ಟ್ಸ್ ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ. ಆ್ಯಂಡ್ ಬೇಬೀಸ್ದೆಲ್ಲ ಏನು ಹೇಳ್ತಾರೆ ನಂಗೆ ಅದಕ್ಕೆ ಹೆಸರು ಗೊತ್ತಿಲ್ಲ, ಫುಲ್ ಕವರ್ ಆಗಿರುತ್ತಲ್ಲ ಡೈಪರ್ ತನಕನೂ, ಡೈಪರ್ ವೇರ್ ಥರ ಬಂದಿರುತ್ತಲ್ಲ ಆ ಥರದ್ದೆಲ್ಲ ಇತ್ತು. ಅದೆಲ್ಲ 30 ರೂಪೀಸ್ಗೆಲ್ಲ ಇತ್ತು. ಸೊ ಅದು ಇವಾಗ ವಸಿಷ್ಠಾಗಿ ನಾವು ಹಾಕೋಕ್ಕಾಗಲ್ಲ, ಬಿಕಾಸ್ ಅವನು 2 years ಆಗ್ತಾ ಬರ್ತಿದ್ದಾನೆ ಇವಾಗ. ಹಾಗಾಗಿ ಅದೆಲ್ಲದನ್ನು ಏನು ತೊಗೊಂಡಿಲ್ಲ ನಾನು. ಟೀ ಶರ್ಟ್ಸ್ ಕೆಲವೊಂದು ಶರ್ಟ್ಸ್ ಇತ್ತು, ಆಮೇಲೆ ಶಾರ್ಟ್ಸ್ ಇತ್ತು ಅಷ್ಟೇ. ಇನ್ನು ಗರ್ಲ್ ಬೇಬೀಸ್ಗೆ ಫ್ರಾಕ್ಸ್ ಅದೆಲ್ಲ ಇತ್ತು, ಆ್ಯಂಡ್ ಸ್ಕರ್ಟ್ಸ್ ಫ್ರಾಕ್ಸ್ ಇತ್ತು. ಸೊ ಇನ್ನು 6-7 years ಬೇಬೀಸ್ ಇರ್ತಾರಲ್ಲ, ಚಿಲ್ಡ್ರನ್ ಇರ್ತಾರಲ್ಲ 6-7 years ಅವರು, ಅವ್ರಿಗೆಲ್ಲರಿಗೂ ಕೆಲವೊಂದು ಶರ್ಟ್ಸ್ ಆ ಥರದ್ದೆಲ್ಲ ಇತ್ತು. ಬಟ್ ಶರ್ಟ್ಸ್ ವಸಿಷ್ಠ ಏಜ್ ಅವ್ರಿಗೆ ಅಂದರೆ 1 year 2 years ಇರೋರಿಗೆಲ್ಲ ಶರ್ಟ್ಸ್ ಎಲ್ಲ ಏನೂ ಚೆನ್ನಾಗಿರಲಿಲ್ಲ. ಸೊ ಅದರಲ್ಲೂ ನಾನು ನೋಡಿದೆ ಕೆಲವೊಂದು, ಬಟ್ ಓಕೆ ಅನ್ನಿಸ್ತಿತ್ತು, ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಕ್ವಾಲಿಟಿ ಕೆಲವೊಂದು ರಫ್ ಆಗಿತ್ತು. ಸೊ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ತೊಗೋಬೋದಿತ್ತು, ಬಟ್ ರಫ್ ಇದೆ ಅಂತ ಅಂದಮೇಲೆ ಅವ್ನಿಗೆ ಕಂಫರ್ಟೇಬಲ್ ಇರಲ್ಲ ಹಾಕಿದ್ರು ಅಂತಂದರೆ ಸುಮ್ಮನೆ ಅವ್ನು ಹಠ ಮಾಡ್ತಾನೆ, ಅಳ್ತಾನೆ, ಹಾಕಿಸ್ಕೊಳ್ಳಲ್ಲ. ಸೊ ಅದಕ್ಕೆ ಯಾವ್ದು ಕಂಫರ್ಟ್ ಆಗಿರುತ್ತೆ ಅವ್ನಿಗೆ ಅದನ್ನು ಹಾಕಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಕೆಲವೊಂದನ್ನು ತೊಗೊಬಂದಿದ್ದೀನಿ, ತೋರಿಸ್ತೀನಿ. ಕೆಲವೊಂದನ್ನು 2 ತೊಗೊಬಂದಿದ್ದೀನಿ ಅಷ್ಟೇ. 1 6 or 7 ಏನೋ ಇಟ್ಕೊಂಡಿದ್ದೆ ನಾನು.
ಆಮೇಲೆ ನಮ್ಮ ಅಕ್ಕಂಗೆ ಕಾಲ್ ಮಾಡಿಬಿಟ್ಟು ತೋರಿಸಿದೆ. ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಂಡ್ ಪ್ರೈಸೂ ಏನು ಆ ಕ್ವಾಲಿಟಿಗೆ ಅಷ್ಟು ಪ್ರೈಸ್ ಅಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೇ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಇಟ್ಟು ಬರೀ ಇದು ಮಾತ್ರ ತೊಗೊಂಡೆ. ಫಸ್ಟ್ ಒನ್ ಟೀ ಶರ್ಟ್. ಸೊ ಇದೊಂಥರ ಟೀ ಶರ್ಟ್ ಕ್ಲಾತ್ ಇದೆ ಈ ಶರ್ಟ್, ಆಯಿತಾ. ಸೊ ಫಸ್ಟ್ ನನಗೆ ಇದು ಕಾಣಿಸಿರಲಿಲ್ಲ, ಬೇರೆದೆಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ಆಮೇಲೆ ಆ ಟೀ ಶರ್ಟ್ಸ್ ಇಷ್ಟ ಆಗ್ತಿರಲಿಲ್ಲ, ಬಟ್ ಡೈಲಿ ವೇರ್ ಮನೇಲಿ ಹಾಕೊಳಕ್ಕಲ್ವ ಅಂತ ಅಂದ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ದೆ. ಅಂದರೆ ಚೆನ್ನಾಗಿತ್ತು, ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆ ಪ್ರೈಸ್ಗೆ ಅಂತ ಅಂದ್ಬಿಟ್ಟು ಇತ್ತು. ಹಾಗಾಗಿ ಸುಮ್ಮನಾಗಿದೆ. ಆ್ಯಂಡ್ ಅಟ್ ಲಾಸ್ಟ್ ಇದು ಕಾಣಿಸ್ತು ನನಗೆ, ಆಮೇಲೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಕಾಲರ್ ಇದೆ ಈ ಶರ್ಟ್ ಆ್ಯಂಡ್ ಇಟ್ಸ್ ಬ್ಲೂ. ಸೊ ಗೊತ್ತಿಲ್ಲ ನನಗೆ ಯಾಕೆ ಬ್ಲೂನೇ ಅಟ್ರಾಕ್ಟ್ ಆಗುತ್ತೆ ಯಾವಾಗಲೂ ಅಂತ. ನನಗೆ ಶಾಪಿಂಗ್ ಮಾಡೋಕ್ಕೋದ್ರೂ ಬ್ಲೂನೇ, ಯಾಕೆ ಶಾಪಿಂಗ್ ಮಾಡೋಕ್ಕೋದ್ರೂ ಬ್ಲೂನೇ ಫಸ್ಟ್ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಬೇರೆ ಟಿ ಶರ್ಟ್ಸ್ ಕೂಡ ತೊಗೊಂಡಿದ್ದೆ, ಆ ಟಿ ಶರ್ಟ್ಸು ಅಷ್ಟೇ ಒಂದು ಬ್ಲೂ ಕಲರ್, ಒಂದು ಈ ಥರದ್ದೇ ಬ್ಲೂ, ಈ ನೆವಿ ಬ್ಲೂನೇ ಒಂದು, ಇನ್ನೊಂದು ಒಂದು ಸ್ವಲ್ಪ ಲೈಟ್ ಬ್ಲೂ ಆ ಥರದ್ದು ಒಂದು, ಗ್ರೇ ಕಲರ್ ಒಂದು, ಆ ಥರ ಹಂಗೆ ತೊಗೊಂಡಿದ್ದೆ. ಆಮೇಲೆ ಅದೆಲ್ಲ ಕ್ವಾಲಿಟಿ ಅಷ್ಟೊಂದು ಓಕೆ ಅನ್ನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇಟ್ಟೆ. ಆ್ಯಂಡ್ ಇದೊಂದು ಶರ್ಟ್, ಇದಕ್ಕೆ ಒಂದು 3/4 ಪ್ಯಾಂಟ್ ಬಂದಿದೆ. 3/4 ಇದು ಒಂದು 3/4 ಬರುತ್ತೆ. ಇಟ್ಸ್ ನಾಟ್ ಶಾರ್ಟ್ಸ್ ಅಲ್ಲ, ಇದು 3/4 ತನಕ ಬರುತ್ತೆ ಈ ಪ್ಯಾಂಟ್. 3/4 ಪ್ಯಾಂಟ್ ಆ್ಯಕ್ಚುಲಿ ಅವ್ರ ಹತ್ರ ಒಂದು 3/4 ಪ್ಯಾಂಟ್ ನಾವು ಹಾಕೇ ಇಲ್ಲ, ಬರೀ ಶಾರ್ಟ್ಸ್ ಅದೇ ಹಾಕಿರೋದು. ಸೊ ಇಲ್ಲಿ ಇದು ಒಂಥರ ಚೆನ್ನಾಗಿದೆ ಅಂತ. ಆಮೇಲೆ ಇದು ಬ್ಲೂ ಕಲರ್ ಬೇರೆ, ಸೊ ಚೆನ್ನಾಗಾಗುತ್ತೆ ಅಂತ. ಇದರಲ್ಲಿ ಬ್ಲೂ ಒಂಥರ ಲೈನ್ಸ್ ಬಂದಿದೆ, ಸೊ ಚೆನ್ನಾಗಿದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು, ಬಿಕಾಸ್ ಇಟ್ಸ್ ಟೀ ಶರ್ಟ್ ಕ್ಲಾತ್ ಇದು. ಟೀ ಶರ್ಟ್ ಕ್ಲಾತು ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಇದು ಯಾವುದೋ ಬ್ರ್ಯಾಂಡ್, ಇದು ಪಾಪೀಸ್ ಬೇಬಿ ಕೇರ್ ಅಂತ ಇದೆ ಬ್ರ್ಯಾಂಡು. ಸೊ ಆಮೇಲೆ ಅಲ್ಲಿ ಏನು ಗೊತ್ತಾ, ಮ್ಯಾಕ್ಸ್ದೆಲ್ಲ ಕೆಲವೊಂದಿದೆ, ಸೊ ಚೆನ್ನಾಗಿದೆ. ಬಟ್ ನಾವು ಅದೇ ಮ್ಯಾಕ್ಸಲ್ಲಿ ಹೋಗಿ ತೊಗೊತೀವಿ ಅಂತಂದರೆ 400-500 ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಅದು 100 ರೂಪೀಸ್, 150 ರೂಪೀಸ್, 160 ರೂಪೀಸ್ ಆ ಥರಕ್ಕೆಲ್ಲ ಇದೆ. ಸೊ ಆ ಥರದ್ದೆಲ್ಲ ಹುಡ್ಕೊಂಡು ಕೂರಬೇಕು. ಆ್ಯಂಡ್ ಕೆಲವೊಂದು ಬೇರೆ ಬ್ರ್ಯಾಂಡ್ಸೂ ಇದೆ, ಶೂಸ್ ಎಲ್ಲ ಬ್ರ್ಯಾಂಡ್ಸು ಇದೆ, ಅದೆಲ್ಲ 600-700 ಆ ಥರ ಇದೆ. ಬಟ್ ಶೂಸ್ ನೋಡಿದೆ, ಇಷ್ಟ ಆಯಿತು, ಬಟ್ ನನ್ನ ಸೈಜ್ ಇರಲಿಲ್ಲ. ಇನ್ನು ಬೇರೆದಲ್ಲಿ ನೋಡ್ಬೋದಿತ್ತೇನೋ, ಬಟ್ ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇದೊಂದನ್ನು ತೊಗೊಂಬಂದೆ. ಇದು ಒಂದು ಸೆಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಈ ಟಿ ಶರ್ಟ್ ಅಲ್ಲ, ಇದು ಅವ್ನಿಗೆ ಆಗಲ್ಲ ಇವಾಗ, ಇದು 2 to 3 ಇಯರ್ಸ್ ಮಕ್ಕಳದು. ಸೊ ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ಒಂದು ದೊಡ್ಡವನ್ನ ಆದಮೇಲೆ ಹಾಕ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಏನೋ ಒಂಥರ ಕಲರ್ ಎಲ್ಲ ಚೆನ್ನಾಗಿದೆ, ಮಲ್ಟಿ ಕಲರಲ್ಲಿದೆ, ಸೊ ಚೆನ್ನಾಗಿ ಅನ್ನಿಸ್ತು, ಅದಕ್ಕೇ ತೊಗೊಂಡೆ. ಆಮೇಲೆ ಈಗ ಅವ್ನಿಗೆ ಹಾಕ್ಬೋದಾ ಆ ಥರದ ಸೈಜ್ ಇದೆಯಾ ಅಂತ ಹುಡುಗಿದೆ, ಬಟ್ ಇಲ್ಲ ಎಲ್ಲ ಇದು ಈ ಸೈಜ್ ಬಿಟ್ಟರೆ ಇದಕ್ಕಿಂತ ದೊಡ್ಡ ಸೈಜಸ್ ಇತ್ತು. 2 to 3 ಇಯರ್ಸ್ ಬಿಟ್ಟರೆ 4 to 5 to 6 ಇಯರ್ಸ್ಗೆ ಎಲ್ಲರಿಗೂ ಇತ್ತು. ಸೊ ಅದು ಬೇಡ ಅಂತ ಅಂದ್ಬಿಟ್ಟು ಬರೀ ಈಗ ಒಂದನ್ನು ತೊಗೊಂಡು, ಅಂದರೆ ಅಷ್ಟು ದೊಡ್ಡದೆಲ್ಲ ಬೇಡ, ಎಷ್ಟು ಬೇಗ ಹಾಕಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಆಗಬೇಕು ಅಂತ ಅಂದ್ಬಿಟ್ಟು ಇದು 2 to 3 ಇಯರ್ಸ್ದು ಇದನ್ನು ನಾನು ತೊಗೊಂಡೆ. ಆ್ಯಂಡ್ ಇದೆಲ್ಲ ಅಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಇನ್ನು ಕೆಲವೊಂದು ಟಿ ಶರ್ಟ್ಸ್ ಎಲ್ಲ 79 ರೂಪೀಸ್ಗೆಲ್ಲ ಇತ್ತು, ಅದೆಲ್ಲ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಂತೂ ಎಕ್ಸ್ಟ್ರಾಡಿನರಿ, ಇದಕ್ಕಿಂತನೂ ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ಯಾವುದೋ ಬ್ರ್ಯಾಂಡ್ ಇದು. ಆ್ಯಂಡ್ ನೆಕ್ಸ್ಟ್ ಒನ್ ನನಗೊಂದು ಶಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ನು ಈ ಹುಡಿ ತೊಗೊಂಡೆ ನಾನು. ಸೊ ಈ ಹುಡಿ ಎಲ್ಲ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ನೋಡಿದೆ ನಾನು. ನನ್ನ ಸೈಜೆಲ್ಲ ನಾನು ಮೊದಲೇ ಹೇಳಿದ್ನಲ್ಲ, ನನ್ನ ಸೈಜೆಲ್ಲ ಹುಡುಕ್ಬೇಕಂತಂದರೆ ಇಡೀ ಒಂದು ನೈಟೆಲ್ಲ ಹುಡ್ಕಿದ್ರು, ಒಂದು ನೈಟೆಲ್ಲ 24 hours ಹುಡ್ಕಿದ್ರು ಕಷ್ಟ ಆಗುತ್ತೆ, ಅಷ್ಟು ಬೇಗ ಸಿಗೋಲ್ಲ. ಸೊ ಈ ಹುಡಿ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ನಿಮ್ಗೆ ಓವರ್ ಸೈಜ್ ಅನ್ಸ್ಬೋದು ನಾನು ಹಾಕೊಂಡಾಗ, ಬಟ್ ಹುಡೀಸೆಲ್ಲ ಅಲ್ವಾ, ನನಗೆ ಓವರ್ ಸೈಜೇ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇರಲಿ ಅಂತ ತೊಗೊಂಡೆ. ಸೊ ಇವಾಗ ಹೆಂಗೆ ಕಾಣುತ್ತೆ ಅಂತ ಹಾಕೊಂಡು ತೋರಿಸ್ತೀನಿ, ಸ್ಟೇ ಟ್ಯೂನ್ಡ್. ಹಾಕೊಂಡು ತೋರಿಸ್ಬೇಕು ಅಂತಲ್ಲ, ನನಗೆ ಹಾಕೋಬೇಕು ಅನ್ನಿಸ್ತಾ ಇದೆ. ಸೊ ಹೆಂಗೆ ಕಾಣುತ್ತೆ ಅಂತ ಹಾಕೊಂಡ್ಬಿಟ್ಟು ನೋಡ್ತೀನಿ. ಅಲ್ಲೇ ಒಂದ್ಸಲ ಟ್ರಯಲ್ ಕೂಡ ಮಾಡಿದ್ದೀನಿ, ಬಟ್ ಒನ್ ಮೋರ್ ಟೈಮ್. ಹಲೋ. ಸೊ ಈ ಕಲರ್ ಕಾಂಬಿನೇಷನ್ ಏನೋ ಒಂಥರ ಚೆನ್ನಾಗಿದೆ, ಲೈಟ್ ಕಲರ್ ಆ್ಯಂಡ್ ಡಾರ್ಕ್ ಕಲರ್. ನಾನು ಫುಲ್ ತೋರ್ಸೋಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಸರಿಯಾಗಿ, ಬಟ್ ಲೆಟ್ ಮಿ ಟ್ರೈ. ಇದಕ್ಕೆ ಆ್ಯಕ್ಚುಲಿ ಎಲ್ಲ ಬ್ಲ್ಯಾಕ್ ಕಲರ್ ಹೈವಸ್ ಜೀನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಹಿಂಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಕಲರ್ ಕಾಂಬಿನೇಷನ್ ನನಗೆ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಕಲರ್ ಹೈವಸ್ ಜೀನ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆಫೀಸ್ಗೂ ಹಾಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಆಫೀಸ್ಗೆ ಹಾಕೊಂಡು ಹೋಗ್ಬೋದು. ಸೊ ಯಾವಾಗ ಹಾಕೊಳ್ತೀನಿ ಗೊತ್ತಿಲ್ಲ, ಇಲ್ಲ ಆಫೀಸ್ಗೆ ಇಲ್ಲಾಂದರೆ ಎಲ್ಲದು ಹೊರಗಡೆ ಹೋಗುವಾಗ ಯಾವಾಗ ಬೇಕಾದ್ರೂ ಹಾಕೋಬೋದು. ಜಾಸ್ತಿ ಆಫೀಸ್ಗೆ ಪ್ರಿಫರ್ ಮಾಡೋದ್ರಿಂದ ನಾನು ಅಂದರೆ ಜಾಸ್ತಿ ಯಾವಾಗಲೂ ಆಫೀಸ್ಗೆ ಹೋಗ್ತಾನೆ ಇರಬೇಕಲ್ವ. ಸೊ ಅದಕ್ಕೆ ಯಾವ್ದು ಆಫೀಸಿಗೆ ಸೂಟ್ ಆಗುತ್ತೆ ಆ ಥರದ್ದನ್ನೇ ತೊಗೊಳಕ್ಕೆ ಜಾಸ್ತಿ ನೋಡ್ತಿರ್ತೀನಿ. ಬಿಕಾಸ್ ಸುಮ್ಮನೆ ಯಾವಾಗಲೂ ಒಂದ್ಸಲ ಹಾಕೊಳ್ಳೋದಕ್ಕಿಂತ ಅವಾಗವಾಗ ಹಾಕೊತಾ ಇರಬೇಕು ಅಲ್ವಾ, ಆ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು ಇದೇ ಥರ ಫುಲ್ ಇದೆ.
ಈ ವಿಡಿಯೋ ಹೆಂಗಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಇದು ಒಂಥರ ಶಾಪಿಂಗ್ ವ್ಲಾಗ್ ಆಯಿತು, ಬಿಕಾಸ್ ನನ್ನ ಪ್ಲ್ಯಾನ್ ಇದ್ದಿದ್ದೆ ಬೇರೆ. ಆ್ಯಂಡ್ ಅಲ್ಲೇ ಹೋಗಬೇಕು ಅಂತ ಹೋಗಿದ್ದಿದ್ದು ಶಾಪಿಂಗಿಗೆ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮತ್ತೆ ಅಲ್ಲೇ ಮತ್ತೆ ಇನ್ನೆಲ್ಲಾದರೂ ಹೋಗ್ತೀನಿ ಏನಾದರೂ ತಿನ್ನೋಕ್ಕೆ, ಇಲ್ಲಾಂದರೆ ಅಲ್ಲೇ ಇನ್ನೇನಾದರೂ ಬೇರೆ ಶಾಪ್ಗೆ, ಇಲ್ಲಾಂತಂದರೆ ಬೇರೆ ಮಾಲ್ ಆ ಥರ ಎಲ್ಲಾದರೂ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಈ ವಿಡಿಯೋನ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ಅಂದರೆ ವಿಡಿಯೋಗೆ ಜಾಸ್ತಿ ತೋರಿಸ್ಬೋದು ಅಂತ, ಬಟ್ ಆಗಲಿಲ್ಲ. ಬರೀ ಅಲ್ಲಿ ಮಾತ್ರ ಹೋಗ್ಬಿಟ್ಟು ಬಂದೆ. ವೈ? ಬಿಕಾಸ್ ಇಲ್ಲಿಂದ ಹೋಗ್ತಿದ್ದಂಗೆ ಬಸ್ ಸ್ಟಾಪ್ ಹೋಗ್ಬಿಟ್ಟು ಅದೇ ಕರೆಕ್ಟಾಗಿ ಅಲ್ಲೇ ಸ್ಟಾಪ್ ಇರುತ್ತೆ ಬಸ್ ಸ್ಟಾಪ್. ಅಲ್ಲಿಂದ 10 ಮೀಟರ್ಸ್ ವಾಕ್ ಮಾಡಿದ್ರೆ ಆಯಿತು. ಅಲ್ಲೇ ಏನದು ಆ ಗಾರ್ಮೆಂಟ್ಸ್ ಇರೋದು. ಸೊ ಅಲ್ಲಿಂದ ಮತ್ತೆ ಬರುವಾಗ ಮತ್ತೆ ರಿಟರ್ನ್ ಹಂಗೆ ಅಲ್ಲಿಂದ ಬಂದು ಕರೆಕ್ಟಾಗಿ ರಾಯಲ್ ಮಾರ್ಟ್ ಹತ್ರ PG ಹತ್ರ ನಿಯರ್ ಬೈ ಬಸ್ ಸ್ಟಾಪ್ ಆಯಿತು. ಅಲ್ಲಿಂದ ನಡ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ಬರುವಾಗ ಒಂದು ಜ್ಯೂಸ್ ಶಾಪ್ ಇದೆ ಅಲ್ಲಿ. ಸೊ ಯೂಶಲಿ ಅಲ್ಲಿ ಜ್ಯೂಸ್ ಕುಡಿತಾ ಇರ್ತೀನಿ. ಸೊ ಅಲ್ಲಿ ಒಂದು ಜ್ಯೂಸ್ ತೊಗೊಬಿಟ್ಟು ಬಂದೆ ಅಷ್ಟೇ. ಸೊ ಬೇರೆ ಏನೆಲ್ಲೂ ಹೋಗಲಿಲ್ಲ. ಐ ಹೋಪ್ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಎಷ್ಟಾಗಿದೆ ಅಂತಲೇ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಈ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾನೆ ಇಲ್ಲ, ಬಿಕಾಸ್ ವ್ಯೂಸು ಜಾಸ್ತಿ ಬರ್ತಾಯಿಲ್ಲ. ಸೊ ಲೆಟ್ಸ್ ಸಿ ಯಾವಾಗ ಜಾಸ್ತಿ ವ್ಯೂಸ್ ಆಗುತ್ತೆ ಯಾವಾಗಲೇ ಆಗಲಿ, ನೋ ಪ್ರಾಬ್ಲಮ್. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಹೇಳ್ದಂಗೆ ಇನ್ನು ಯಾರ್ಯಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಯಾರಾದರೂ ಪ್ಲೀಸ್ ಬೇಗ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಾನು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಆದಷ್ಟು ಒಳ್ಳೆ ಕಾಂಟೆಂಟ್ ಇರೋ ವೀಡಿಯೋಸ್, ಚೆನ್ನಾಗಿರೋಂಥ ವೀಡಿಯೋಸ್, ಇಂಟ್ರೆಸ್ಟಿಂಗ್ ಅನಿಸ್ಬೇಕು ನೋಡೋರಿಗೆ, ಆ ಥರ ವೀಡಿಯೋಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಒಂದೇ ಸಲ 0ಇಂದ ಡೈರೆಕ್ಟ್ 10ಗೆ ಹೋಗ್ಬಿಡ್ಬೇಕು ಅಂತಂದರೆ ಆಗಲ್ಲ ಅಲ್ವಾ. ಸೊ ಹಂಗೇ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೊಸ ಚೆನ್ನಾಗಿರೋ ವೀಡಿಯೋಸ್ ಆ ಥರನೇ ಬರ್ತಾ ಹೋಗ್ತಿರುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.